ಪಾಕಿಸ್ತಾನ ವರ್ಸಸ್ ನ್ಯೂಜಿಲೆಂಡ್ ವಿರುದ್ಧ ನಡೆದಂಥ ಆರಂಭ ಮ್ಯಾಚ್ನಲ್ಲಿ ಫಸ್ಟ್ ಮ್ಯಾಚ್ನಲ್ಲಿ ಪಾಕಿಸ್ತಾನ ಹೀನಾಯವಾಗಿ ಸೋತಿದೆ ಫ್ರೆಂಡ್. ಟೋಟಲ್ ಆಗಿ 60 ರನ್ನಿಂದ ಈ ಒಂದು ಮ್ಯಾಚ್ ಸೋತಿದೆ ಫ್ರೆಂಡ್. ಟೋಟಲ್ ಆಗಿ ಪಾಕಿಸ್ತಾನದಲ್ಲೇ ಅವರ ಒಂದು ದೇಶದಲ್ಲಿ ಅವರೊಂದು ಹೋಮ್ ಗ್ರೌಂಡ್ನಲ್ಲೇ ಈ ಒಂದು ಫಸ್ಟ್ ಮ್ಯಾಚ್ ಸೋತಿದೆ ಫ್ರೆಂಡ್. ಇನ್ಮೇಲೆ ಇನ್ನೂ 2 ಮ್ಯಾಚ್ ಪಾಕಿಸ್ತಾನಕ್ಕೆ ಇನ್ನೂ 2 ಮ್ಯಾಚ್ ಇದೆ. ಒಂದು ಇಂಡಿಯಾ ವಿರುದ್ಧ, ಇಂದು ಬಾಂಗ್ಲಾದೇಶ ವಿರುದ್ಧ. ಈ ಒಂದು 2 ಮ್ಯಾಚ್ನಲ್ಲಿ ಹೈಯೆಸ್ಟ್ ರನ್ನಿಂದ ಗೆಲ್ಲಬೇಕು. ಗೆಲ್ಲೋ ಮೂಲಕ ಕೂಡ ಹೈಯೆಸ್ಟ್ ರನ್ನಿಂದ ಗೆಲ್ಲಬೇಕು, ಹೈಯೆಸ್ಟ್ ವಿಕೆಟಿಂದ ಗೆಲ್ಲಬೇಕು. ಹಾಗಾದರೆ ಇನ್ನೂ ಅವಕಾಶ ಇರುತ್ತೆ, ಇರಲ್ಲ ಅನ್ನೋ ಫ್ರೆಂಡ್. ಟೋಟಲ್ ಆಗಿ ಪಾಕಿಸ್ತಾನ ಈ ಒಂದು ಮ್ಯಾಚ್ನಲ್ಲಿ ತುಂಬ ಎವರ್ಟ್ ಮಾಡ್ಕೊತ ಫ್ರೆಂಡ್. ಪಾಕಿಸ್ತಾನ ಬಾಲರ್ ಎಲ್ಲ ಬಾಲರ್ಗೆ ನ್ಯೂಜಿಲೆಂಡ್ ಬ್ಯಾಟ್ಮನ್ಸು ಎಲ್ಲ ಬಾಲರ್ಗೂ ಕೂಡ ಎಗ್ಗ ತರಿಸಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ 320 ರನ್ ಟಾರ್ಗೆಟ್ ಕೊಟ್ಟಿತ್ತು ಪಾಕಿಸ್ತಾನಕ್ಕೆ. ನ್ಯೂಜಿಲೆಂಡ್ ಪಾಕಿಸ್ತಾನಕ್ಕೆ 320 ಟಾರ್ಗೆಟ್ ಕೊಟ್ಟಿತ್ತು ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಮಿಡಲ್ ಆರ್ಡರ್ ನ್ಯೂಜಿಲೆಂಡ್ ಬ್ಯಾಟಿಂಗ್ ಮಿಡಲ್ ಆರ್ಡರ್ನ ಕಟ್ಟಿ ಹಾಕಲಿಲ್ಲ ಪಾಕಿಸ್ತಾನ ಬಾಲರ್. ಅಲ್ಲೇ ಫೇಲ್ ಆಗಿದ್ದು ಫಸ್ಟ್. ಡೆವಿನ್ ಕಾನ್ವೆ ವಿಲಿಯರ್ಸನ್ನು ಔಟ್ ಮಾಡಿದರು, ಮಿಚಲ್ ಕೂಡ ಔಟ್ ಮಾಡಿದರು. ಇಲ್ಲಿ ತಾಮ್ಲತಮ್, ಯಾಂಗ್ ಹಾಗೆ ಫಿಲ್ಪ್ ಇವರು 3 ವಿಕೆಟ್ ತಗೊಂಡಿದ್ರೆ ಪಾಕಿಸ್ತಾನಕ್ಕೆ ಈಸಿ ಆಗ್ತಿತ್ತು ಈ ಒಂದು ಮ್ಯಾಚ್. ಈ ಒಂದು 3 ನೋಡಿ ಫ್ರೆಂಡ್. ಟೋಟಲ್ ಆಗಿ ಈ 3 ಪಾಕಿಸ್ತಾನಕ್ಕೆ ಸೋಲುವಂಥ ಪರಿಸ್ಥಿತಿ ತಂದಿದ್ದು ಇವರು 3 ಬ್ಯಾಟಿಂಗ್ ಫ್ರೆಂಡ್. ಟೋಟಲ್ ಆಗಿ ಫಸ್ಟ್ ಟಾಸ್ ಗೆದ್ದ ಪಾಕಿಸ್ತಾನ ಮೊದಲಿಗೆ ಬೌಲಿಂಗ್ ಆಯ್ಕೆ ಮಾಡ್ತು. ಬ್ಯಾಟಿಂಗ್ ಬಂದ ನ್ಯೂಜಿಲೆಂಡ್ ಆರಂಭದಲ್ಲೇ ಆಘಾತ ಆಯಿತು ಫ್ರೆಂಡ್. ಡೆವಿನ್ ಕಾನ್ವೆ 10 ರನ್ ಮಾಡಿ ಔಟ್ ಆದರೆ, ನೆಕ್ಸ್ಟ್ ಬಂದ ವಿಲಿಯಮ್ಸನ್ 1 ರನ್ನಿಗೆ ಔಟ್ ಆದ ಫ್ರೆಂಡ್. ನೆಕ್ಸ್ಟ್ ಬಂದ ಮಿಚಲ್ ಅವರು ಕೂಡ ಹಾಗೆ ಔಟ್ ಆದರು. ಟೋಟಲ್ 73ಕ್ಕೆ 3 ವಿಕೆಟ್ ಕಳ್ಕೊಂಡಿತ್ತು ನ್ಯೂಜಿಲೆಂಡ್. ಅಲ್ಲಿ ಪಾಕಿಸ್ತಾನಕ್ಕೆ ಸ್ವಲ್ಪ ಏನೋ ಈ ಒಂದು ಮ್ಯಾಚು ಗೆಲ್ಲುವಂಥ ಸಾಧ್ಯತೆ ಇದೆ. ಇದು ಏನೋ ಪಾಕಿಸ್ತಾನ ಆಟಗಾರರಿಗೆ ಉತ್ಸಾಹ ತುಂಬಿತ್ತು. ಅಲ್ಲಿಂದ ಚಾಲುವಾಗಿತ್ತು ನ್ಯೂಜಿಲೆಂಡ್ ಮಿಡಲ್ ಆರ್ಡರ್ ಹಾಗೆ ಟಾಪ್ ಆರ್ಡರ್ ಆಟಗಾರ. ಅಲ್ಲಿಂದ ಸ್ಟಾರ್ಟ್ ಇದೆ ಫ್ರೆಂಡ್. ವಿಲಿಯಂಗ್, ಯಾಂಗ್ ಹಾಗೆ ತಾಮ್ಲತಮ್ ಇವರೊಂದು ಬ್ಯಾಟಿಂಗ್ ಹೇಗಿತ್ತಪ್ಪ ಅಂದರೆ ಟೋಟಲ್ ಆಗಿ 100 ಚಿಲ್ಲರ ಪಾರ್ಟ್ನರ್ಶಿಪ್ ಮಾಡಿದ್ರು ಫ್ರೆಂಡ್. ಟೋಟಲ್ ಆಗಿ ಎಲ್ಲ ಬಾಲರ್ಗೂ ಕೂಡ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಡಿದ್ರು ಕೂಡ ಅವಾಗ ಸ್ವಲ್ಪ ಇನ್ನಿಂಗ್ಸ್ ಕಟ್ತಾ ಸ್ಫೋಟಕ ಇನ್ನಿಂಗ್ಸ್ ಕಟ್ಟಿದ್ರು ಫ್ರೆಂಡ್. ಟೋಟಲ್ ಆಗಿ ಇವರು ಇಬ್ಬರ ನಡುವಿಂದ 100 ಚಿಲ್ಲರ ಪಾರ್ಟ್ನರ್ಶಿಪ್ ಬಂತು ಫ್ರೆಂಡ್. ಒಂದು ಟೈಮ್ನಲ್ಲಿ 73ಕ್ಕೆ 3 ವಿಕೆಟ್ ಕೊಡ್ಕೊಂಡ್ರೆ 200 ಚಿಲ್ಲರ ಆದಮೇಲೆ ಕೂಡ 3 ವಿಕೆಟ್ ಇತ್ತು ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ವಿಲಿಯಂಗ್ ಅವರು 107ಕ್ಕೆ ಔಟ್ ಆದರೆ, 107 ರನ್ ಮಾಡಿ ಇವರು ಶತಕ ಮಾಡಿ ಔಟ್ ಆದರೆ, ಆವಾಗ ಬಂದ ಗ್ಲೆನ್ ಫಿಲ್ಪ್ ಹಾಗೆ ತಾಮ್ಲತಮ್ ಫ್ರೆಂಡ್. ಸ್ವಲ್ಪ ನಿಧಾನಗತಿಯಿಂದ ಇನ್ನಿಂಗ್ಸ್ ಕಟ್ಟಿದರೆ 50 ಆಗೋಟ್ಟಿಗೆ ಅವರು ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು ಫ್ರೆಂಡ್. ಅವರು 50 ಆಗೋ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ರು. ಅವರು ಒಂದು ಬ್ಯಾಟಿಂದ ಕೂಡ ಶತಕ ಬಂತು ಫ್ರೆಂಡ್. ಶತಕ ಆಯಿತು. 118 ರನ್ನಿಗೆ ಇವನು ವಿಕೆಟ್ ಹೋಯಿತು ಫ್ರೆಂಡ್. ಆವಾಗ ಸ್ಟಾರ್ಟ್ ಮಾಡಿದ ಗ್ಲೆನ್ ಫಿಲ್ಪ್ ಅವರು ಕೂಡ 34 ಬಾಲಿಗೆ 50 ಮಾಡಿಕೊಂಡ್ರು ಫ್ರೆಂಡ್. 20 ಆಟ ಆಡಿದರು. ODIನಲ್ಲಿ 20 ಆಟ ಆಡಿ ಟೋಟಲ್ ಆಗಿ ಪಾಕಿಸ್ತಾನಕ್ಕೆ 320 ರನ್ ಟಾರ್ಗೆಟ್ ಕೊಟ್ಟು ಟೋಟಲ್ ಆಗಿ ಬರೀ 4 ವಿಕೆಟ್ ಕಳ್ಕೊಂತು ಫ್ರೆಂಡ್. ಟೋಟಲ್ ಆಗಿ 4 ವಿಕೆಟ್ ಕಳ್ಕೊಂತು ನ್ಯೂಜಿಲೆಂಡ್ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಟಾರ್ಗೆಟ್ ಚೇಸ್ ಮಾಡಿದ ಪಾಕಿಸ್ತಾನಕ್ಕೆ ಆರಂಭದಲ್ಲೇ ಆಗಾಯಿತು. ಇದರಲ್ಲಿ ಹೊರತುಪಡಿಸಿದರೆ ಬಾಬರ್ ಆಜಮ್ 64 ರನ್ ಹಾಗೆ ಇನ್ನೊಬ್ಬ ಆಟಗಾರ 69 ರನ್ ಮಾಡಿಬಿಟ್ರೆ ಇನ್ನು ಯಾವ ಆಟಗಾರರು ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಡಲಿಲ್ಲ. ಟೋಟಲ್ ಆಗಿ ಎಲ್ಲರೂ ಕೂಡ ಪ್ಲೇಯಿಂಗ್ ಕಡೆಗೆ ಹೋಗ್ತಾಯಿದ್ರು. ಈ ಒಂದು ನ್ಯೂಜಿಲೆಂಡ್ ಬಾಲರ್ ಮಿಚಲ್ ಸ್ನ್ಯಾಪ್ ಅವರು 3 ವಿಕೆಟ್ ತೊಗೊಂಡ್ರು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಪಾಕಿಸ್ತಾನ 60 ರನ್ನಿಂದ ಸೋತಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಸೋಲ ಮೂಲಕ ಇನ್ನು 2 ಮ್ಯಾಚಲ್ಲಿ 2 ಗೆದ್ದರೂ ಕೂಡ ಈ ಒಂದು ಪಾಕಿಸ್ತಾನ ಕಾಯಲೇಬೇಕು. ರನ್ ರೇಟ್ ಮೇಲೆ ಯಾರು ಹೋಗ್ತಾರೆ ಯಾರು ಇಲ್ಲ ಅನ್ನೋದು ಕೂಡ ಕಾಯಲೇಬೇಕು ಫ್ರೆಂಡ್. ಟೋಟಲ್ ಆಗಿ ನ್ಯೂಜಿಲೆಂಡ್ ಏನಾದರೂ ಬಾಂಗ್ಲಾದೇಶ ವಿರುದ್ಧ ಗೆದ್ದರೆ 2 ಗೆದ್ದಾಗಿರುತ್ತೆ ಫ್ರೆಂಡ್. ಏನಾದರೂ ಪಾಕಿಸ್ತಾನ ಇಂಡಿಯಾ ವಿರುದ್ಧ ಸೋತ್ರೆ ಇಲ್ಲಿಗೆ ಮುಗೀತು, ಪಾಕಿಸ್ತಾನ ಗತಿ ಮುಗೀತು. ಇಲ್ಲಿಗೆ ಇಂಡಿಯಾ ವಿರುದ್ಧ ಏನಾದ್ರು ಪಾಕಿಸ್ತಾನ ಸೋತ್ರೆ ಸೀದಾ ಹೊರಗೆ ಡೈರೆಕ್ಟ್ ಈ ಒಂದು ಟೂರ್ನಮೆಂಟಿಂದ ಹೊರಗೆ ಬರುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನಲೈಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋಲ್ಲ, ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಥ ಟೇಕ್ ಕೇರ್, ಬಾಯ್.